ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾವು ಇಲ್ಲಿಗೆ ಬಂದು ರೀಚ್ ಆಗಿದ್ದ ನೆಕ್ಸ್ಟ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಇದು ಸ್ಯಾಟರ್ಡೇ ಲಾಗ್. ಏನು ಬೆಳಗ್ಗೆ ಎದ್ದು ಸ್ವಲ್ಪ ಟೈರ್ಡ್ನೆಸ್ ಹಾಗೆ ಇತ್ತು. ಸೊ ಏನು ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು 1 ಕಪ್ ಆಫ್ ಕಾಫಿ ಮತ್ತು ಕೆಚಪ್ ಜೊತೆಗೆ ತಿಂದಿದ್ದಾಯ್ತು ಅಷ್ಟೇ. ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ತೊಳಿಬೇಕಿತ್ತು. ಸೊ ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡಿದ್ದೆ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಒಣಗಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೀನಿ. ನೋಡೋಕೆ ಸ್ವಲ್ಪ ಬಿಸಿಲಿದೆ ಅಲ್ವಾ, ಅದಕ್ಕೆ ಸೊ ಸ್ವೆಟರ್ ಗಿಟರ್ ಎಲ್ಲ ಏನು ಹಾಕಿಲ್ಲ ಅಷ್ಟೇ. ಸೊ ಕೆಲವ್ರು ಕೇಳ್ಬೋದು, ಇದು ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ನೀವು ಚಳಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಚಳಿ ಮಾರ್ಚ್ ಎಂಡ್ವರೆಗೂ ಇತ್ತು. ಇವಾಗ ಏಪ್ರಿಲಲ್ಲೇ ಸ್ವಲ್ಪ ಬಿಸಿಲು ಬಂದಿರೋದಷ್ಟೇ. ಮಾರ್ಚ್ ಎಂಡ್ವರೆಗೂ ಚಳಿ ಹಾಗೆ ಇತ್ತು. ಸೊ ನೋಡೋಕ್ಕಷ್ಟೇ ಬಿಸಿಲು, ಬಟ್ ತಣ್ಣನೆ ಗಾಳಿ, ತಂಪು ಗಾಳಿ ಅಂತಾರಲ್ಲ ಆ ಥರ ಫುಲ್ಲು ತಣ್ಣಗಿರೋ ಗಾಳಿ. ನಮ್ಮ ಮದ್ವೆ ಅಲ್ಲೊಂದು ನಾಯಿ ಮರಿ ಜೊತೆ ಆಟ ಆಡ್ತಾ ಇದ್ಲು. ಆ ನಾಯಿ ಮರಿ ಪಾಪ ಇವಳನ್ನೇ ಆಟ ಆಡಿಸ್ಬಿಟ್ಟು ಹೋಯ್ತು. ಅವಳದು ಎದ್ರಿಕೊಂಡು ಸುಮ್ಮನೆ ಆಗ್ಬಿಟ್ಲು. ಅವಳಿಗಿನ್ನ ಅಲ್ಲಿ ಯಾರು ಫ್ರೆಂಡ್ಸ್ ಆಗಿರ್ಲಿಲ್ವಲ್ಲ. ಸೊ ಓಲ್ಡ್ ಡೇ ನಿಂದಿನೇ ಸುತ್ತ ಅವಳಿಗೂ ಬೇಜಾರಾಗುತ್ತೆ, ಬಿಕಾಸ್ ಯಾರು ಫ್ರೆಂಡ್ಸ್ ಇಲ್ವಲ್ಲ. ಸೊ ನಾನು ಸುಮ್ಮನಾಗ್ಬಿಡ್ತೀನಿ. ಅಷ್ಟು ತಲಾಟೆ ಮಾಡಿದ್ರು ಆಮೇಲೆ ಸರಿ ಆಗ್ತಾಳೆ ಯಾರಾದರೂ ಫ್ರೆಂಡ್ಸ್ ಆದರೆ ಅಂತೇಳ್ಬಿಟ್ಟು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವಳ ಪಾಡಿಗಳು ಆಟ ಆಡ್ಕೊತಾಳೆ ನನ್ನ ಜೊತೆನೇ. ಟಿ ವಿನೂ ಇಲ್ಲವಲ್ಲ, ಟಿ ವಿ ಇದ್ದಿದ್ರೆ ಟಿ ವಿನೂ ನೋಡೋಳು. ಸೊ ಅದಕ್ಕೆ ಟಿ ವಿ ತೊಗೊಬರ್ಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ತಲಾಟೆ ಮಾಡ್ತಾನೇ ಇರ್ತಾಳೆ ಏನಾದರೂ ಒಂದು. ಮತ್ತು ನಾವು ಇನ್ನೂ ಏನು ಗ್ರಾಸರೀಸ್ ಎಲ್ಲ ಏನೂ ತೊಗೊಬಂದಿಲ್ಲ. ಸೊ ಅದನ್ನು ತೊಗೊಬರೋಕ್ಕೆ ಹೋಗಬೇಕು. ಮಂಜು ಡ್ಯೂಟಿಗೆ ಹೋಗಿದ್ದಾರೆ. ನಾನು ಪಾಪ ಇಬ್ಬರು ಹೋಗ್ಬಿಟ್ಟು ಬರ್ತೀವಿ. ನೋಡೋಣ, ಹೋಗ್ಬಿಟ್ಟು ಏನು ತೊಗೊಬರ್ತೀವಿ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಕ್ಯಾಂಟೀನ್ಗೆ ಹೋಗ್ಬೇಕು, ಸ್ವಲ್ಪ ಐಟಮ್ಸ್ ತೊಗೊಬರ್ಬೇಕು. ಸೊ ಬನ್ನಿ ಹೋಗೋಣ. ಹಾಗಿದ್ರೆ ತುಂಬ ಚಳಿ ಇದೆ. ನಾನು ಅಂದ್ಕೊಂಡಿದ್ದೆ ಚಳಿ ಇಲ್ಲ ಅಂತ, ಬಟ್ ತುಂಬ ಅಂದರೆ ತುಂಬಾನೇ ಚಳಿ. ಕ್ಯಾಂಟೀನ್ಗೆ ಹೋಗಿ ಬಂದಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ನಾನು ಮೇ ಬಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಬಟ್ ನೋಡಿದರೆ ಕ್ಯಾಂಟೀನ್ಗೆ ಹೋಗಿದ್ದು ಕ್ಲಿಪ್ಪಿಂಗ್ಸೇ ಇಲ್ಲ. ಸೊ ಇಲ್ಲಿ ತರಕಾರಿ ತಗೊಬಂದಿದ್ದೆ. ಇಲ್ಲೇ ನಿಯರಲ್ಲಿ ತರಕಾರಿ ಸಿಗುತ್ತೆ, ನಮಗೆ ಕಾಂಪ್ಲೆಕ್ಸ್ ಇದೆ. ಹೊರಗಡೆ ಹೋಗೋ ಅವಶ್ಯಕತೆ ಏನೂ ಇಲ್ಲ ಮಾರ್ಕೆಟ್ಗೆಲ್ಲ. ಬೇಕು ಅಂದರೆ ಹೋಗ್ಬೋದು ಅಷ್ಟೇ, ಬಟ್ ಇಲ್ಲೇ ಕಾಂಪ್ಲೆಕ್ಸ್ ಇರೋದ್ರಿಂದ ಇಲ್ಲೇ ಸಿಗುತ್ತೆ. ಮತ್ತು ಸಂಜೆ ಆಗ್ತಿದ್ದಂಗೆ ಅದ್ಭುತಂಗೂ ಸ್ವಲ್ಪ ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಅವಳನ್ನ ಪಾಕಿ ಕರ್ಕೊಬಂದಿದ್ದೆ. ಅವಳು ಆಟ ಆಡ್ತಾ ಇದ್ಲು. ಸೊ ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಕರ್ಕೊಬಂದೆ ಅವಳು. ಆಮೇಲೆ ಮಂಜುನು ಬಂದರು. ಸೊ ಟಿ ವಿ ತಗೊಬರೋಣ ಇವತ್ತೇನೆ ಅಂತ ಹೇಳ್ಬಿಟ್ಟು ಅಂದರು. ನಿಮ್ಗೆ ಯಾರಿಗಾದ್ರೂ ನಾವು ಯಾವ ಟಿ ವಿ ತೊಗೊಂಡಿದ್ದೀವಿ ಅಂತ ಏನಾದರೂ ಹಿಂಟ್ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ಟಿ ವಿ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಿ ಇನ್ನೊಂದ್ಸಲಿಗೆ ಯಾವ ಟಿ ವಿ ಏನು ಅಂತಲೇ. ಇಲ್ಲಿ ವಾಷಿಂಗ್ ಮಿಷಿನ್ಗಳು ನೀವು ನೋಡ್ಬೋದು, ಎಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ಯಾವ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳೇ ಇಲ್ಲ, ತುಂಬ ಕಡಿಮೆ. ಯಾಕೆ ಅಂತಂದರೆ ಈ ಬಜಾರ್ ಇರೋದು ನಮಗೆ ಸ್ವಲ್ಪ ನಿಯರೇ ಇರೋದ್ರಿಂದ, ಮತ್ತು ಆರ್ಮಿ ಕ್ಯಾಂಟ್ಗೆ ಹತ್ರ ಇರೋದ್ರಿಂದ ಯಾರೂ ತುಂಬ ಫುಲ್ ಆಟೋಮೆಟಿಕ್ ಯಾರೂ ತಗೊಳ್ಳಲ್ಲ ಇಲ್ಲಿ ಆಲ್ಮೋಸ್ಟ್ ಆಲು. ಯಾಕೆ ಅಂತಂದರೆ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ಸುಮ್ಮನೆ ಇಲ್ಲೇ ಸೆಕೆಂಡ್ಸ್ಗೆ ಕೊಟ್ಟೋಗೋದಕ್ಕೆ ಯಾರೂ ತಗೊಳಕ್ಕೆ ಇಷ್ಟಪಡಲ್ಲ. ಮತ್ತು ಸೆಮಿ ಆಟೋಮೆಟಿಕ್ ಆದರೆ ಅಷ್ಟು ಕಾಸ್ಟ್ಲಿನೂ ಇರಲ್ಲ. ಸೊ ಇಲ್ಲಿ ರಾಜಸ್ಥಾನ ಸ್ವಲ್ಪ ನೀರು ಪ್ರಾಬ್ಲಮ್ ಇದೆ. ಸೊ ಸೆಮಿ ಆಟೋಮೆಟಿಕ್ಗೂ ಅಷ್ಟು ನೀರು ಬೇಕಾಗಲ್ಲ. ಸೊ ಅದೊಂದು ರೀಸನ್ನು. ಮತ್ತು ಜಾಸ್ತಿ ಇನ್ವೆಸ್ಟ್ಮೆಂಟು ಇಲ್ಲ ಅನ್ನೋದೊಂದು ರೀಸನ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡಿ ಕೊಟ್ಟು ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ಟರು ಏನು ಪ್ರಾಬ್ಲಮ್ ಇರಲ್ಲ, ತಗೋತಾರೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಸೆಮಿ ಆಟೋಮೆಟಿಕ್ ಅಪ್ಲೈನ್ಸಸ್ಗಳಿರುತ್ತೆ. ಇದು ನೆಕ್ಸ್ಟ್ ಡೇ ಅವರು ಟಿ ವಿ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅಂದರು. ಸೊ ಬಂದಿದ್ದ ಜೊತೆಗೆ ಸೆಟ್ ಆಫ್ ಬಾಕ್ಸನ್ನು ಕೂಡ ಹಾಕ್ಸಿದ್ವಿ ನಾವು. ಅವ್ರು ಮಾರ್ನಿಂಗೇ ಬರ್ತೀವಿ ಅಂದರು. ಆಲ್ರೆಡಿ 3 o'clock ಆಗಿತ್ತು. 2:30ಗೆ ಬಂದರು.
2:30 ಬಂದ್ಬಿಟ್ಟು 3 o'clockವರೆಗೂ ಅವ್ರದ್ದು ಅದೇ ಕೆಲಸ ಆಗೋಯಿತು. ಸೊ ಅವ್ರು ಹೋದ್ಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಫಿಶ್ ಎಲ್ಲ ತೊಗೊಬಂದಿದ್ರು. ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದೆ. ಸಂಜೆ ಹಿಂಗೆ ಬೆಂಕಿ ಎಲ್ಲರ ಮನೆ ಹತ್ರ ಇರೋ ಥರ ಚಿಕ್ಕದಾಗೆ ಬೆಂಕಿ ಹಾಕೊಂಡು ಅದ್ರ ಮುಂದೆ ಕೂರ್ತೀವಿ. ಯಾಕೆಂದರೆ ಚಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ರೀಸನ್ಗೆ. ಸೊ ನಮ್ಮ ಪಕ್ಕದ ಮನೆಯವರು ಇದೇ ಥರ ಫಿಶ್ ಎಲ್ಲ ಫ್ರೈ ಮಾಡ್ತಾಯಿದ್ರು. ಸೊ ನಾವೂ ನೋಡ್ಬಿಟ್ಟು ಅದೇ ರೀತಿ ಫಿಶ್ ಫ್ರೈ ಮಾಡ್ತಾ ಇದ್ವಿ. ಅವ್ರು ಆಲ್ರೆಡಿ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ನಾವು ಆಮೇಲೆ ಅವ್ರದ್ದೆಲ್ಲ ಆದಮೇಲೆ ನಾವು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ನಮ್ಮ ಪಕ್ಕದ ಮನೆಯವ್ರದ್ದು. ನಮ್ಮ ಮನೆ ಹತ್ರ ಏನು ಹಾಕಿರಲಿಲ್ಲ, ಬಿಕಾಸ್ ನಮ್ಮ ಮನೆ ಹತ್ರ ಮರ ಇರೋದ್ರಿಂದ ನಾವು ಹಾಕಕ್ಕೆ ಹೋಗಲಿಲ್ಲ. ಸುಮ್ಮನೆ ಅದೇನು ಇದಾಗೋದು ಬೇಡ ಅಂತೇಳ್ಬಿಟ್ಟು, ಚಳಿನೂ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಇದು ಮಾಡ್ಕೊಂಡು ಕೂತ್ಕೊಂಡ್ವಿ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ, ಒಂಥರ ಇಷ್ಟೇ ಆಗಿರುತ್ತೆ. ಒಂದು ಚಿಕ್ಕ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಲಾಟ್, ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೇಗಿದೆ? ಸೂಪರ್ ಸೂಪರ್. Sama yang nano malama. Itu.